ಬ್ಯಾನ್ ಮಾಡಬೇಕು ಅನ್ನುವಂತಹ ಕಿಚ್ಚು ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಶಿಫಾರಸು ಬೆನ್ನಲ್ಲೇ ಇದೀಗ ಮತ್ತಷ್ಟು ಬೆಂಕಿ ಬಿದ್ದಂಗಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಚ್ಚು ಹೆಚ್ಚು ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆರ್ಎಸ್ಎಸ್ ಪರ ವಿರೋಧದ ಚರ್ಚೆಗಳು ಜೋರಾಗಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ನ ಬ್ಯಾನ್ ಕಿಚ್ಚು ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಶಿಫಾರಸು ಮಾಡಿದ ಬೆನ್ನಲ್ಲೇ ಮತ್ತಷ್ಟು ಕಿಚ್ಚು ಜಾಸ್ತಿ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆರ್ಎಸ್ಎಸ್ ಪರ ಅಭಿಯಾನ ಶುರುವಾಗಿದೆ. ಐ ಆಮ್ ಆರ್ಎಸ್ಎಸ್ ಅಂದ್ರೆ ಸ್ವಯಂ ಸೇವಕ್ ಅಂತ ಹೊಸ ಟ್ರೆಂಡ್ ಶುರುವಾಗಿದೆ. ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಮಾತಾಡ್ತಾ ಇರೋ ಪ್ರಿಯಾಂಕ್ಗೆ ಇದೀಗ ಪಬ್ಲಿಕ್ ಅಲ್ಲಿ ಮುಖಭಂಗ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಹಳೆ ಫೋಟೋ ಹಾಕಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೊಂದಿಗಿನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋ ಈಗ ವೈರಲ್ ಆಗ್ತದೆ. ಒಂದ್ಸಲ ಅವರು ಕಾರ್ಯಕ್ರಮ ನಡೆಯಬೇಕಾದ್ರೆ ಆರ್ಎಸ್ಎಸ್ ಆಫೀಸಿಗೆ ಹೋಗಿದ್ರು 2002ರಲ್ಲಿ. ಎಸ್, ಗೃಹ ಸಚಿವರಾಗಿದ್ದಾಗ ಶಿಬಿರ ಸ್ಥಾನಕ್ಕೆ ಇದೇ ಖರ್ಗೆ ಭೇಟಿ ಕೊಟ್ಟಿದ್ರು. ಮಗ ನೋಡಿದ್ರೆ ಹಿಂಗಂತ ಇದ್ದಾರೆ. ಇದರ ನಡುವೆ ಇವತ್ತು ಬೆಂಗಳೂರಿಗೆ ಮೋಹನ್ ಭಾಗವತ್ ಎಂಟ್ರಿ ಕೊಡ್ತಾ ಇದ್ದಾರೆ. ವಿಪರೀತ ಕುತೂಹಲ ಮೂಡಿಸ್ತಾ ಇದೆ. ಪ್ರಿಯಾಂಕ ಪತ್ರದ ಹಿನ್ನೆಲೆ ಮಹತ್ವ ಪಡಿತಾ ಇದೆ. ಬೆಂಗಳೂರಿಗೆ ಭಾಗವತ್ ಅವರು ಬರ್ತಾ ಇರುವಂತಹ ಸುದ್ದಿ. ಕೇಶವ ಕೃಪದಲ್ಲಿ ಸಂಘದ ಪ್ರಮುಖರ ಜೊತೆಗೆ ಭಾಗವತ್ ಸಭೆ ನಡೆಸ್ತಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ನ ಬ್ಯಾನ್ ನ ಕಿಚ್ಚು ಜೋರಾಗ್ತಾ ಇದೆ. ಇದ್ರ ಬೆನ್ನಲ್ಲೇ ಪಬ್ಲಿಕ್ ಅಲ್ಲಿ ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಅದು ಐ ಆಮ್ ಆರ್ಎಸ್ಎಸ್, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಕ್ಕೆ ಸೇರಿದವನು ಅನ್ನುವಂತಹ ಟ್ರೆಂಡ್ ಶುರುವಾಗಿದೆ. ಈಗ ಐ ಆಮ್ ಆರ್ಎಸ್ಎಸ್ ಅಂತ. ಇದರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಮಾತಾಡಿದ್ರಲ್ಲ, ಅವರ ತಂದೆಯ ಹಳೆ ಫೋಟೋವನ್ನ ಇಟ್ಕೊಂಡು ಅವರಿಗೆ ಕಾಲೆಳೆಯುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸುಮಾರು 2002ರಲ್ಲಿ ಆರ್ಎಸ್ಎಸ್ ನ ಸಮರಸತಾ ಸಂಗಮ ಅನ್ನುವ ಕಾರ್ಯಕ್ರಮ, ಅಲ್ಲಿ ಇದೇ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ಹೋಗಿ ಭೇಟಿ ಕೊಟ್ಟಿದ್ರು. ಆ ಫೋಟೋ ಈಗ ವಿಪರೀತ ವೈರಲ್ ಆಗ್ತದೆ. ಮಗ ನೋಡಿದ್ರೆ ರಾಜ್ಯದಲ್ಲಿ ಪತ್ರ ಬರೀತಾರೆ ಮುಖ್ಯ ಕಾರ್ಯದರ್ಶಿಗಳಿಗೆ, ಬ್ಯಾನ್ ಮಾಡಬೇಕು, ಈ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಅಂತ. ತಂದೆ ನೋಡಿದ್ರೆ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಟ್ಟಿದ್ರು. ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವರು ಎಷ್ಟು ಅದನ್ನ ಪ್ರೆಷರ್ ಆಗಿ ತುಳಿಯುವ ಕೆಲಸವನ್ನ ಮಾಡಲಾಗ್ತಾ ಇದೆಯೋ ಅಷ್ಟು ಅದ 10 ಪಟ್ಟು ಪುಟಿದೇಳುವ ಕೆಲಸ ಆರ್ಎಸ್ಎಸ್ ಕಡೆಯಿಂದ ಆಗ್ತದೆ. ಎಕ್ಸಾಂಪಲ್ ನೋಡಿ, ಈಗ ಇದು ರಾಜಕೀಯ ಕೆಸರೆರ ಚಾಟಕ್ಕೆ ಕಾರಣ ಆಗಿತ್ತು. ಈ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಥವಾ ಬ್ಯಾನ್ ಮಾಡಬಾರ್ದು ಅನ್ನೋ ವಿಚಾರ. ಈಗ ಪಬ್ಲಿಕ್ ಅಲ್ಲಿ ಯೂತ್ಸ್ ಏನ್ ಮಾಡ್ತಾ ಇದ್ದಾರೆ, ಐ ಆಮ್ ಆರ್ಎಸ್ಎಸ್, ನಾನು ಆರ್ಎಸ್ಎಸ್ಗೆ ಸೇರಿದವನು ಅಂತ ಒಂದು ಟ್ರೆಂಡ್ ಶುರುವಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ತೋ ಗೊತ್ತಿಲ್ಲ. ಇದ್ರ ಬೆನ್ನಲ್ಲೇ ಬೆಂಗಳೂರಿಗೆ ಭಾಗವತ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಮೊನ್ನೆ ತಾನೇ 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಆರ್ಎಸ್ಎಸ್ ದೇಶಾದ್ಯಂತ ಮಿಂದೇಳ್ತಾ ಇತ್ತು. ವಿಜಯದಶಮಿಯ ದಿನದಂದು ಆರಂಭ ಆಯಿತು. ದೇಶವನ್ನು ಒಗ್ಗೂಡಿಸುವ ಮತ್ತು ಸ್ವಾತಂತ್ರ್ಯದ ವಿಚಾರದಲ್ಲಿ ಆಮೇಲೆ ಕೆಲವೊಂದು ಜಾತಿ ಧರ್ಮ ಅಂತ ಬಂದಾಗ ನಮ್ಮನ್ನು ತುಳಿಯಲಾಗ್ತದೆ, ನಾವು ಒಗ್ಗಟ್ಟು ಪ್ರದರ್ಶನ ಮಾಡಲೇಬೇಕು, ಹೀಗೆ ಕೆಲವೊಂದು ವಿಚಾರಗಳನ್ನು ಮುನ್ನೆಲೆಗೆ ಇಟ್ಕೊಂಡು ಶುರುವಾದಂತಹ ಆರ್ಎಸ್ಎಸ್ ಇವತ್ತು ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಕೂಡ ತನ್ನನ್ನು ತಾನು ವ್ಯಾಪಿಸ್ಕೊಂಡಿದೆ. ಹಲವಾರು ದೇಶಗಳಲ್ಲಿ ಆರ್ಎಸ್ಎಸ್ ಇದೆ. ಹೀಗಿರುವಾಗ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ನ ವಿಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಒಂದು ನೆನಪಿರಲಿ, ಇದೇ ರಾಜ್ಯದಲ್ಲಿ ಕಾಂಗ್ರೆಸ್ ಎಲೆಕ್ಷನ್ಗೂ ಮುಂಚೆ ಪ್ರಣಾಳಿಕೆಯಲ್ಲಿ ಆರ್ಎಸ್ಎಸ್ನ ಬ್ಯಾನ್ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ಪ್ರಣಾಳಿಕೆಯಲ್ಲಿ ಅಂಶವನ್ನು ಕೂಡ ಸೇರಿಸಿದ್ರು. ಆದರೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಒಂದು ಪ್ರಶ್ನೆ. ಆಮೇಲೆ ಈಗ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಉಲ್ಟಾ ಹೊಡಿತಾ ಇದ್ದಾರೆ. ಏನಂತ, ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ, ಅಧಿಕಾರದಲ್ಲಿದ್ದರೆ ನಾನು ಮಾಡ್ತಾ ಇದ್ದೆ, ಬಟ್ ನಾನೇನು ಹೇಳ್ತಾ ಇದ್ದೀನಿ, ಸರ್ಕಾರದ ಜಾಗಗಳಲ್ಲಿ ಈಗ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಮೈದಾನಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಇಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು ಅವ್ರ ಶಾಖೆಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಆರ್ಎಸ್ಎಸ್ ಬ್ಯಾನ್ ಅನ್ನುವ ವಿಚಾರ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಕಾದು ನೋಡಬೇಕು. ತೀರಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಆರ್ಎಸ್ಎಸ್ ಪರ ವಿರೋಧದ ಚರ್ಚೆಗಳು ಜೋರಾಗ್ತಾ ಇದೆ. ಆರ್ಎಸ್ಎಸ್ನ ಆರಂಭ ಯಾಕಾಯಿತು, ಅದರ ಹುಟ್ಟು ಹೇಗಿತ್ತು, ಈಗ ಎಲ್ಲಿ ತನಕ ಬಂದು ನಿಂತಿದೆ, ಅದರಿಂದ ದೇಶಕ್ಕಾಗಿರುವಂತಹ ಸೇವೆಗಳು ಇಲ್ಲಿ ತನಕ ಯಾವ ಪ್ರಮಾಣದಲ್ಲಿ, ಅಂಡ್ ಆರ್ಎಸ್ಎಸ್ನಿಂದ ದೇಶ ವಿರೋಧಿ ಚಟುವಟಿಕೆ ಅನ್ನುವಂಥದ್ದು ಏನಾದ್ರು ಆಗಿದೆಯಾ, ಹೀಗೆ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದೆ. ಆರ್ಎಸ್ಎಸ್ನ ವಿರೋಧ ಮಾಡುವಂತಹ ಒಂದು ಗ್ಯಾಂಗ್ ಹೇಳ್ತಾ ಇದೆ, ಗೋಡ್ಸೆ ಆರ್ಎಸ್ಎಸ್ ನಲ್ಲೇ ಇದ್ದಂಥವ್ರು, ಹಾಗಾಗಿ ಆರ್ಎಸ್ಎಸ್ ನ ಬ್ಯಾನ್ ಮಾಡಬೇಕು ಅಂತ. ಬಟ್ ಗೋಡ್ಸೆಗೂ ಆರ್ಎಸ್ಎಸ್ಗೂ ಸಂಬಂಧವೇ ಇಲ್ಲ ಅಂತ ಆರ್ಎಸ್ಎಸ್ ಕೂಡ ಎಷ್ಟೋ ಬಾರಿ ಅದನ್ನು ಹೇಳ್ಕೊಂಡು ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದೇ ತೀರ್ಪು ಬಂದಿದೆ. ಸೊ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಆರ್ಎಸ್ಎಸ್ ನ ಕಿಚ್ಚು ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಅಂತ.